ರಾಯ ನಿನಗಾವಿಂದು ದಿಟ ಸಿದ್ಧಾಯವನು ನಾವು ತೆತ್ತೆವಲ್ಲದೆ ವಾಯುಜನ ಫಲಗುಣನ ಬಿಲ್ಲಿನ ಬಲುಮೆ ಗಂಜಿದೆವೆ. ರಾಯ ಠಕ್ಕಿನ ನಿಧಿಯ ಠೌಳಿಯ ಮಾಯಕಾರನ ತಂದು ಮನ್ನಿಸಿ ರಾಯರಭಿಮಾನವ ವಿಭಾಡಿಸಿ ಕೊಂದೆ ನೀನಿಂದ. ಧರ್ಮಮಯವೀ ಯಜ್ಞ ನೀನೇ ಧರ್ಮಸುತನೆಂದಿದ್ದೆವಿಲ್ಲಿ ವಿಕರ್ಮವಾಯಿತ ಸೂಯವೇ ಶಿವನಾಣೆ ಜಗವರಿಯೇ. ಧರ್ಮವೇ ಅಪ್ರಾಪ್ತ ಕಾರ್ಯದ ಕರ್ಮವೀನೃಪನಿಕರ ಮೆಚ್ಚಲ ಧರ್ಮಸುತನೆಂದಾಯ್ತು ನಿನ್ನಭಿಧಾನ ಇಂದಿನಲೇ. ಆಯಿತಿದು ಜಡ ಧರ್ಮಜನು ಗಾಂಗೇಯ ಜಡನೀತಾರು ಥಟ್ಟಿನದಾಯವರಿಯದೆ ನಿನ್ನ ಕರೆದರೆ ಕೃಷ್ಣ ಬೆರೆತೆಯಲ. ರಾಯರತುನದ ನಡುವೆ ನೀನನು ಗಾಯಕವೋ ನಾಯಕವೋ ಮೇಣುಪನಾಯಕವೋ ನೀನಾವನೆಂದನು ಜರೆದು ಮುರಹರನ. ಈ ಋಷಿಗಳೇ ಬಣಗುಗಳು ಬಡಹಾರುವರು ದಕ್ಷಿಣೆ ಸುಭೋಜನ ಪೂರವಾದರೆ ಸಾಕು ಮಾನ್ಯರ ವಾಸಿ ವಟ್ಟದಲೇ. ಹೋರುವವರಿವರಲ್ಲ ನೆರೆದಿ ವೀರ ನೃಪರಭಿಮಾನಿಗಳು ನೆರೆಸೈರಿಸಿದರಿದು ನಿನಗೆ ಸದರವೇ ಕೃಷ್ಣ ಹೇಳೆಂದ. ಅರಿಯದವರಾಧರಿಸಿದರೆ ನೀನರಿಯಬೇಡವೇ ನಿನ್ನ ಕುಂದಿನ ಕೊರತೆಗಳನಾರರಿಯರಿ ಭೂಪಾಲ ಮಧ್ಯದಲ್ಲೇ. ಕುರುವರೋರಲಿಗಾಜು ಮಾಣಿಕವರಿಯದವರಿಗೆ ಕೃಷ್ಣನೀ ಕಡು ಬೆರೆತೆಲ ನೆರೆ ಮರೆದಲ ನಿನ್ನಂತರವನೆಂದ. ಧರ್ಮಜ, ನಿನ್ನ ಮುಖವನ್ನು ನೋಡಿ ನಾವು ಕಪ್ಪವನ್ನು ತೆತ್ತೆವು. ಭೀಮಾರ್ಜುನರ ಬಿಲ್ಲಿನ ಬಲುಮೆಗೆ ಅಂಜಿಕೊಡಲಿಲ್ಲ. ಕಪಟದ ನಿಧಿ ಮೋಸದ ಮಾಯಕಾರನಾದ ಕೃಷ್ಣನನ್ನು ಮನ್ನಿಸಿ ಇಲ್ಲಿ ಸೇರಿರುವ ರಾಜರ ಸ್ವಾಭಿಮಾನವನ್ನು ನೀನು ಹೊಡೆದು ಕೊಂದೆ. ನೀನು ಧರ್ಮಜ, ನೀನು ಮಾಡುವ ಯಜ್ಞವು ಧರ್ಮಮಯವಾದದ್ದು ಎಂದುಕೊಂಡಿದ್ದರೆ ಇಲ್ಲಿ ಅಧರ್ಮವಾದ ಕರ್ಮವೇ ಆಯಿತು. ಮಾಡಬಾರದ ಕರ್ಮವನ್ನು ಧರ್ಮವೆಂದು ಮಾಡಿದ್ದರಿಂದ ಎಲ್ಲ ರಾಜರು ಮೆಚ್ಚುವ ಹಾಗೆ ಈ ದಿನ ನೀನು ಅಧರ್ಮಪುತ್ರ ಎನ್ನಿಸಿಕೊಂಡೆ. ಆಗಲಿ, ಈ ಧರ್ಮಪುತ್ರನು ಭೀಷ್ಮನು ಜಡರು ಈ ರಾಜರ ಗುಂಪಿನ ಲೆಕ್ಕವನ್ನು ತಿಳಿಯದೆ ನಿನ್ನನ್ನು ಅಗ್ರಪೂಜೆಗೆ ಕರೆದರೆ ಹೋಗಿ ಕುಳಿತು ಬಿಟ್ಟೆಯಲ್ಲವೇ. ರಾಯ ರತ್ನಗಳಲ್ಲಿ ನೀನು ನಾಯಕರತ್ನವೋ, ರತ್ನವೆಂದು ಕರೆಸಿಕೊಳ್ಳುವ ಕಲ್ಲೋ, ಉಪರತ್ನವೋ, ನೀನು ಯಾವನೆಂದು ತಿಳಿದುಕೊಂಡು ಪೂಜೆಯನ್ನು ಸ್ವೀಕರಿಸಿದೆ ಎಂದು ಶಿಶುಪಾಲನು ಕೃಷ್ಣನನ್ನು ಜರೆದನು. ಋಷಿಗಳು ಬಲಹೀನರು, ಬಡ ಬ್ರಾಹ್ಮಣರು ಒಳ್ಳೆಯ ಊಟ ದಕ್ಷಿಣೆಗಾಗಿ ಬಂದವರು. ಅಷ್ಟು ಸಿಕ್ಕರೆ ಅವರಿಗೆ ಸಾಕು. ಸ್ವಾಭಿಮಾನಕ್ಕಾಗಿ ಛಲದಿಂದ ಹೋರಾಡುವುದು, ನಾಶವಾದರೆ ಹೆಣಗುವುದೂ ಅವರಿಗೆ ತಿಳಿಯದು. ಇಲ್ಲಿ ಸೇರಿರುವ ಕ್ಷತ್ರಿಯರಾದರೋ ಸ್ವಾಭಿಮಾನಶಾಲಿಗಳಾಗಿದ್ದರೂ ನಿನಗೆ ಅಗ್ರಪೂಜೆಯಾದ್ದನ್ನು ಕಂಡು ಸೈರಿಸಿದರು. ಅದನ್ನು ತಿಳಿಯದೆ ಅಗ್ರಪೂಜೆ ಮಾಡಿಸಿಕೊಂಡು ಹಿಗ್ಗುವುದು ಅಷ್ಟು ಸುಲಭವೆಂದು ತಿಳಿದೆಯಾ? ಪಾಂಡವರು ಭೀಷ್ಮನು ತಿಳಿವಳಿಕೆ ಇಲ್ಲದೆ ನಿನಗೆ ಅಗ್ರಪೂಜೆ ಮಾಡಿದರೆ ಯೋಗ್ಯನಲ್ಲವೆಂದು ನೀನಾದರೂ ತಿಳಿಯಬಾರದಿತ್ತೆ. ಕುರಿ ಕಾಯುತ್ತಿರುವವರ ಊರಿನಲ್ಲಿ ಗಾಜಿನ ತುಂಡೇ ಮಾಣಿಕ್ಯ. ಏಕೆಂದರೆ ಅವರಿಗೆ ಮಾಣಿಕ್ಯವೆಂದರೇನೇ ಏನೆಂದು ತಿಳಿಯದು. ಅವರು ಕರೆದರೆ ಹೋಗಿ ಮನ್ನಣೆ ಪಡೆದು ಮೆರೆಯುತ್ತಿರುವೆಯಲ್ಲ. ಕೃಷ್ಣ, ನಿನ್ನ ಯೋಗ್ಯತೆ ಏನೆಂದು ತಿಳಿಯದೆ ಹೀಗೆ ಮಾಡಿದ್ದು ಸರಿಯೇ ಎಂದು ಜರೆದನು.